ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ತೋರಿಸುವಂಥ ಒಂದು ಏನು ರೆಸಿಪಿ ಐತಿರಲ್ಲ ಇದನ್ನು ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿದ್ರಿ ಅಂತಂದ್ರೆ ನಾಲ್ಗೆ ಎದ್ದು ಜಿಗಿದಾಡಕ್ಕೆ ಚಾಲೂ ಮಾಡ್ತೈತ್ರಿ. ಅಷ್ಟು ಮಸ್ತ್ ಆಗಿರುವಂತಹ ರುಚಿ ಇರ್ತೈತಿ, ಸಿಂಪಲ್ ಇರ್ತೈತಿ, ಟ್ರೈ ಮಾಡಿರಿ. ಹಂಗೆ ಇಲ್ಲಿ ನಾವು ಖಾರದ ಪುಡಿಯಿಂದ ತೋರ್ಸಕತ್ತೀವಿ. ನೀವು ಮೆಣಸಿಕಾಯಿಂದ ಮಾಡೋರಿದ್ರಿ ಅಂತಂದ್ರೆ ಈ ವಿಡಿಯೋ ನೋಡ್ರಿ, ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಈಗ ಮಸ್ತ್ ಆಗಿರುವಂತಹ ಖಾರ, ಬೆಳ್ಳುಳ್ಳಿ ಖಾರನ ನೋಡ್ಕೊಂಬರಿ. ಒಂದು ಅರ್ಧ ಗಡ್ಡಿಯಷ್ಟು ಬೆಳ್ಳುಳ್ಳಿ, ದಮ್ಮನ್ನುವಂತಹ ಬೆಳ್ಳುಳ್ಳಿ ಹೆಸರು ಅದಕ್ಕೆ ಒಂದು ಅರ್ಧ ಗಡ್ಡಿ ತೊಗೊಂಡಿದ್ದೀವಿ. ಸಣ್ಣ ಇದ್ರೆ ಒಂದು ಪೂರ್ತಿ ತೊಗೋರಿ. ಇಲ್ಲಿ ನೀವೇನು ಮಾಡಬೇಕು, ಇದನ್ನು ದಮ್ಮಂಗೆ ಜಜ್ಬೇಕು. ಅರ್ಧ ತೆಗೆದಿಟ್ಕೋರಿ. ಅಂದ್ರೆ ಈಗ ಏನು ತೆಗೆದಿಟ್ಕೊಂಡು ಇದ್ರಾಗ ಸ್ವಲ್ಪ ಮತ್ತೊಂದು ಇಟ್ಟು ತೆಗೆದಿಟ್ಕೋರಿ ಬೇರೆ ಕಡೆ. ಆಮೇಲೆ ಇಲ್ಲಿ ನಾವು ಒಂದೂವರೆ ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ, ಅದಕ್ಕೊಂದು 5 ಬೆಳ್ಳುಳ್ಳಿ ಹೆಸರನ್ನು ಹಾಕಿದ್ದೀವಿ ರೀ. ಅದಾದ ನಂತರ ಇಲ್ಲಿ ಒಂದೀಟ ಜೀರಿಗೆ ಎಣ್ಣೆ ಹಾಕೋಣ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಮುಂದಕ್ಕೆ ಇದ್ರಾಗ ಹುಣಸೆ ಹಣ್ಣನ್ನು ನಾವು ಸೇರಿಸೋಣ ಸ್ವಲ್ಪ ರೀ. ಮುಂದಕ್ಕೆ ಒಂದೀಟ ಬೆಲ್ಲದ ಪುಡಿಯನ್ನು ನಾವಿಲ್ಲಿ ಹಾಕೋಣ. ಅಷ್ಟು ಹಾಕಿದ್ಮೇಲೆ ಇಲ್ಲಿ ನಾವೇನು ಮಾಡಬೇಕಾಗೈತಿ, ಇನ್ನಟ್ಟು ಭಾಳಟ ಕರಿಬೇವು ಮತ್ತು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕೋಣ. ಹಾಕಿ ಇದನ್ನು ಕುಟ್ಟಕ್ಕೆ ಚಾಲು ಮಾಡೋಣ. ಆಮೇಲೆ ನಿಮಗೆ ಗೊತ್ತಿರಲಿಲ್ಲ ಮಸಾಲೆ ಖಾರ ಏನ್ರಿ ಅಂತಂದ್ರೆ ನಾವೀಗಾಗಲೇ ನಿಮಗೆ ಭಾಳ ಸಲ ಹೇಳಿದ್ವಿ ಮತ್ತು ಮಾಡಿನೂ ತೋರಿಸಿದ್ದೇವೆ ರೀ ಮನೆ ಒಳಗೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಆಲ್ ಇನ್ ಒನ್ ಮಸಾಲ ಅಂತಂದ್ರೆ ಅದು ಈ ಒಂದು ಮಸಾಲೆ ಖಾರ ರೀ. ಆ ಒಂದು ಮಸಾಲೆ ಖಾರನ ನಾವೀಗಾಗಲೇ ತೋರಿಸಿದ್ದೀವಿ. ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ರೀ. ಈಗಾಗಲೇ ಐತಿ ವಿಡಿಯೋ, ಲಿಂಕ್ ಬೇಕಂದ್ರೆ ಕಮೆಂಟ್ಸ್ದಾಗ ಕೇಳಿ. ಹಂಗೆ ಇದನ್ನು ಪೂರ್ತಿಯಾಗಿ ಕುಟ್ಟನು. ನಮ್ಮ ಕಡೆ ಮೆಣಸಿಕಾಯಿ ಜಂಜಾಟ್ ನಮ್ಗೆ ಬೇಡ ಅಂತಂದ್ರೆ ಹಿಂಗೆ ಮಾಡ್ಬೋದು ರೀ. ಮೆಣಸಿಕಾಯಿಂದ ನಾವು ಈಗಾಗಲೇ ತೋರಿಸಿದ್ದೀವಿ. ಇದು ಬರೀ ಸಿಂಪಲ್ಲಾಗಿ ಖಾರದಿಂದ ಈ ರೀತಿಯಾಗಿ ನೀವು ಮಾಡಿಟ್ರಿ ಅಂತಂದ್ರೆ ಮುಗೀತು. ಇದನ್ನಟ್ಟ ನೀವು ಟೇಸ್ಟ್ ಮಾಡ್ಬೋದು ರೀ, ಮತ್ತು ಹಿಂಗನೂ ಇಡ್ಬೋದು ರೀ. ಇಲ್ಲ ಅದ್ರಾಗ ನಾ ಸ್ವಲ್ಪ ಬೇರೆ ಮಾಡ್ತು ಅಂತಂದ್ರೆ ಅದಕ್ಕೊಂದು ಒಗ್ಗರಣೆ ಕೊಡ್ಬೋದು. ಕೊಡಬೇಕಂತೇನಿಲ್ಲ, ಕೊಡ್ಬೋದು ಅಟ್ಟ ರೀ. ಆಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟು ಅದ್ರಾಗ ಒಂದಿಟ್ಟು ಹಿಂಗನ್ನು ಹಾಕಿರಿ. ಆಮೇಲೆ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ, ನೀವು ವಯಸ್ಸಾದವ್ರಿಗೆ ಕೊಡಾಡಿದ್ರಿ ಅಥವಾ ಹಲ್ಲದು ನೋಯ್ದು ಅಂತಂದ್ರೆ ಹಾಕಲಿಲ್ಲ ಅಂದ್ರೂ ನಡಿತೈತಿ, ಹಾಕಿದ್ರು ನಡಿತೈತಿ ರೀ. ಆಮೇಲೆ ಆಗಲೇ ಏನು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀವಲ್ಲ ಅದ್ರಾಗೇನು ಸ್ವಲ್ಪ ಇಲ್ಲಿ ಹಾಕೋನು. ಹಾಕಿ ಏನು ಮಾಡೋಣಪ್ಪ ಅಂತಂದ್ರೆ ಮಸ್ತಾಗಿ ಅದನ್ನು ಮಿಕ್ಸ್ ಕೊಟ್ಟಾದ್ಮೇಲೆ ಈ ಒಂದು ಏನು ಖಾರದ ಉಂಡೆಯನ್ನು ಮಾಡಿದ್ದೀವ್ರಲ್ಲ ಅದನ್ನು ತೊಗೊಂಬಂದ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಬಿಡ್ನೋರಿ. ಅಂದ್ರೆ ಈ ಒಂದು ಮಸ್ತಾಗಿ ಒಗ್ಗರಣೆ ಅದರ ಜೊತೆ ಕೂಡ್ಕೊತೈತಿ. ಸ್ವಲ್ಪ ಉಪ್ಪನ್ನು ನೀವು ಸೇರಿಸ್ಬೇಕು. ಸೇರಿಸಿದಾದ ನಂತರ ಅದನ್ನು ಮತ್ತೊಮ್ಮೆ ನೀವು ಮಿಕ್ಸ್ ಮಾಡಬೇಕು. ಇಷ್ಟ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಈ ಒಂದು ಖಾರ ಅತಿ ಮಸ್ತಾಗಿ ನಿಮ್ಗೆ ಅನ್ನ, ಸ್ವಲ್ಪ ತುಪ್ಪ, ಬಿಸಿ ಬಿಸಿ ಅನ್ನ ತಗೋರಿ. ಬಿಸಿ ಹಂಗನ ಮಸ್ತಾಗಿ ಅನ್ನದ ಮೇಲೆ ಒಂದು ಈಟ ತುಪ್ಪ ಹಾಕಿರಿ. ಅದ್ರ ಜೊತೆ ಈ ಒಂದು ಖಾರ ಅನ್ನ ಕಲಿಸ್ತೇನೆ ರೀ, ಭಾಳ ಮಸ್ತ್ ಇರ್ತೈತೆ. ಮತ್ತು ಇಲ್ಲಿ ತನಕ ಬಂದಿರಿ ಅಂತಂದ್ರೆ ನಿಮಗೆ ಖಾರದೊಳಗೆ ಭಾಳ ವಿಶೇಷ ಆಸಕ್ತಿ ಇತ್ತು ಅಂದ್ರೆ ನಾವು ಇನ್ನಿತರ ರೆಸಿಪಿಗಳನ್ನ ಈಗಾಗಲೇ ತೋರಿಸಿದ್ದೇವೆ. ಅವನು ಎಲ್ಲವೂ ನಮ್ಮ ಚಾನಲ್ದಾಗ ಅದಾವು, ನೋಡಿಲ್ಲ ಅಂತಂದ್ರೆ ನೋಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.